ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ಶಂಕುಕರ್ಣನ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂಲ ಅವತಾರವೇ ಶಂಕುಕರ್ಣ. ಸತ್ಯಯುಗದಲ್ಲಿ ಶಂಕುಕರ್ಣ ಪ್ರಹ್ಲಾದ ಮಹಾರಾಜರಾಗಿ, ದ್ವಾಪರ ಯುಗದಲ್ಲಿ ಬಾಲೀಕ ರಾಜರಾಗಿ, ಕಲಿಯುಗದಲ್ಲಿ ವ್ಯಾಸರಾಜ ತೀರ್ಥರಾಗಿ ಅವತರಿಸಿದ ಬಳಿಕ 4ನೇ ಅವತಾರವಾಗಿ ಗುರು ರಾಘವೇಂದ್ರರಾಗಿ ಕಲಿಯುಗದಲ್ಲಿ ಜನ್ಮ ತಾಳುತ್ತಾರೆ. ಹಾಗಾದರೆ ಗುರುರಾಯರ ಮೂಲ ಅವತಾರವಾದಂತಹ ಶಂಕುಕರ್ಣ ಯಾರು ಮತ್ತು ಶಂಕುಕರ್ಣ ಕಲಿಯುಗದಲ್ಲಿ ರಾಘವೇಂದ್ರರಾಗಿ ಅವತರಿಸಿದ್ದೇಕೆ ಹಾಗೂ ಪೌರಾಣಿಕ ಕಥೆಗಳ ಪ್ರಕಾರ ಶಂಕುಕರ್ಣನ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುತ್ತಾ ಹೋಗೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನಿಮ್ಮ ಪ್ರೋತ್ಸಾಹ ಮತ್ತು ಬೆಂಬಲವಿರಲಿ. ಬನ್ನಿ ಸ್ನೇಹಿತರೆ, ಶಂಕುಕರ್ಣನ ಕುರಿತಾದ ಪೌರಾಣಿಕ ವಿಚಾರವನ್ನು ಮಾಡುತ್ತಾ ಹೋದರೆ, ಶಂಕುಕರ್ಣ ಒಬ್ಬ ಕರ್ಮಜ ದೇವತೆ. ಅಂದರೆ ಆತನು ತನ್ನ ಸದ್ಗುಣಗಳಿಂದ ದೈವತ್ವವನ್ನು ಪಡೆಯುವವನು ಎಂದಾಗುತ್ತದೆ. ಕೆಲವು ಮೂಲಗಳ ಪ್ರಕಾರ ಶಂಕುಕರ್ಣನ ಬಗ್ಗೆ ಒಂದು ಸುಂದರವಾದ ಕಥೆ ಇದೆ. ಅದು ಏನು ಅಂತ ತಿಳಿದುಕೊಳ್ತಾ ಹೋದರೆ, ಶ್ರೀಹರಿ ಈ ವಿಶ್ವವನ್ನು ಮತ್ತು ದೇವಾನುದೇವತೆಗಳನ್ನು ಸೃಷ್ಟಿಸಿ ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಜವಾಬ್ದಾರಿಯನ್ನು ನೀಡಿರುತ್ತಾನೆ. ಅದೇ ರೀತಿ ಆತನೇ ಪ್ರಕೃತಿಯ ಸ್ವರೂಪನಾಗಿದ್ದಾನೆ. ಒಮ್ಮೆ ಯಾರು ಶ್ರೀಲಕ್ಷ್ಮಿಯ ಆದೇಶದ ಪ್ರಕಾರ ಈ ಬ್ರಹ್ಮಾಂಡದ ಸಂಪೂರ್ಣ ಜವಾಬ್ದಾರಿಯನ್ನು ನೋಡಿಕೊಳ್ಳುತ್ತಾ ಇರುತ್ತಾರೋ, ಅವರು ಅವಳ ಜವಾಬ್ದಾರಿಗೆ ಯಾವುದೇ ರೀತಿಯಾದಂತಹ ಗಮನ ಕೊಡದೆ ಶ್ರೀಹರಿಯ ಸೇವೆಯಲ್ಲಿ ತಮ್ಮ ಜವಾಬ್ದಾರಿಯನ್ನು ಮರೆತಿರುತ್ತಾರೆ. ಆಗ ಭೂಲೋಕದಲ್ಲಿ ಎಲ್ಲ ಮೂಲೋಕದಲ್ಲೂ ಕೂಡ ಕ್ಷಾಮವು ಭೀಕರವಾಗಿ ತಲೆದೋರುತ್ತದೆ ಮತ್ತು ಇಡೀ ಲೋಕವೆಲ್ಲವೂ ಬರಡಾಗುತ್ತದೆ. ಇದರಿಂದ ಭಯಭೀತರಾದ ಋಷಿಮುನಿಗಳೆಲ್ಲರೂ ನಾರದರ ಜೊತೆ ಸೇರಿ ಇತರ ದೇವತೆಗಳೊಂದಿಗೆ ಶ್ರೀಹರಿಯ ವಾಸಸ್ಥಾನವಾದ ವೈಕುಂಠವನ್ನು ತಲುಪುತ್ತಾರೆ. ಅಲ್ಲಿ ಶ್ರೀಹರಿಯನ್ನು ಪ್ರಾರ್ಥಿಸುತ್ತಾ, ಹೇ ಹರಿಯೇ, ಈ ಲೋಕದಲ್ಲಿ ಕ್ಷಾಮ ಉಂಟಾಗಿದೆ ಮತ್ತು ಸೃಷ್ಟಿಗೆ ತೊಂದರೆಯಾಗಿದೆ. ದಯವಿಟ್ಟು ತಾಯಿ ಶ್ರೀ ಲಕ್ಷ್ಮೀದೇವಿಯನ್ನು ನಮ್ಮೊಂದಿಗೆ ಕಳುಹಿಸುವಂತೆ ಶ್ರೀಹರಿಯ ಹತ್ತಿರ ಮೊರೆ ಇಡುತ್ತಾರೆ. ಆಗ ಶ್ರೀಹರಿಯು ಈ ಲೋಕವನ್ನು ಕಾಪಾಡಿಕೊಳ್ಳಲು ಶ್ರೀ ಲಕ್ಷ್ಮೀದೇವಿಯನ್ನು ಅವರೊಂದಿಗೆ ಕಳುಹಿಸಲು ಸಮ್ಮತಿಸುತ್ತಾನೆ. ಆದರೆ ತನ್ನ ಅನುಪಸ್ಥಿತಿಯಲ್ಲಿ ಶ್ರೀಹರಿಯ ಆರೈಕೆಯನ್ನು ಮಾಡುವವರು ಯಾರು ಎಂದು ಲಕ್ಷ್ಮೀದೇವಿಯು ವಿನಂತಿಸಿದಾಗ, ತಕ್ಷಣವೇ ಶ್ರೀಹರಿಯ ಬಲಗಿವಿಯಿಂದ ಸಣ್ಣ ಹುಡುಗ ಹೊರಹೊಮ್ಮುತ್ತಾನೆ. ಆ ಹುಡುಗನ ನನ್ನ ಕಾಳಜಿಯನ್ನು ಮಾಡುತ್ತಾನೆ ಮತ್ತು ಪ್ರತಿಕ್ಷಣ ನನ್ನ ಸೇವೆಯಲ್ಲಿ ನಿರತನಾಗಿರುತ್ತಾನೆ ಎಂದು ಶ್ರೀಹರಿಯು ಲಕ್ಷ್ಮೀದೇವಿಗೆ ಹೇಳುತ್ತಾನೆ. ಆಗ ಲಕ್ಷ್ಮೀದೇವಿಯು ಆ ಹುಡುಗನನ್ನು ನೋಡಿ ಶ್ರೀಹರಿಯನ್ನು ಕೇಳುತ್ತಾಳೆ, ಈ ಬಾಲಕನ ಹೆಸರೇನು ಎಂದು. ಆಗ ಶ್ರೀಹರಿಯು ಕಿವಿಯಿಂದ ಹುಟ್ಟಿದ ಮತ್ತು ಕಿವಿಯಿಂದ ಜನಿಸಿದ ಈ ಬಾಲಕನಿಗೆ ಶಂಕುಕರ್ಣ ಎಂದು ಹೆಸರಿಡುತ್ತಾನೆ ಶ್ರೀಹರಿ. ಸಂಸ್ಕೃತದಲ್ಲಿ ಕರ್ಣ ಎಂದರೆ ಕಿವಿ ಎಂದಾಗುತ್ತದೆ. ಹೀಗಾಗಿ ಲಕ್ಷ್ಮೀದೇವಿಯು ವೈಕುಂಠಕ್ಕೆ ಹಿಂತಿರುಗುವವರೆಗೂ ಶ್ರೀಹರಿಯ ಸೇವೆಯನ್ನು ಸಲ್ಲಿಸುತ್ತಿರುತ್ತಾನೆ ಶಂಕುಕರ್ಣ. ತದನಂತರ ಬ್ರಹ್ಮದೇವನಿಗೆ ಸೇವೆ ಸಲ್ಲಿಸಲು ಶ್ರೀಹರಿಯೇ ಶಂಕುಕರ್ಣನನ್ನು ಸತ್ಯಾಲಯಕ್ಕೆ ಕಳುಹಿಸುತ್ತಾನೆ. ಹೀಗೆ ಪ್ರತಿದಿನ ಪೂಜೆಗಾಗಿ ತುಳಸಿ ಮತ್ತು ಹೂಗಳನ್ನು ಪೂರೈಸುವ ಜವಾಬ್ದಾರಿ ಶಂಕುಕರ್ಣದಾಗಿರುತ್ತದೆ. ಹೀಗೆ ಪ್ರತಿದಿನ ಸತ್ಯಲೋಕದಲ್ಲಿ ಬ್ರಹ್ಮನು ಶ್ರೀಹರಿಯ ಪೂಜೆಯನ್ನು ಮಾಡುತ್ತಿರುತ್ತಾನೆ. ಒಮ್ಮೆ ತುಳಸಿ ಮತ್ತು ಹೂಗಳನ್ನು ತಂದ ನಂತರ ಶಂಕುಕರ್ಣ ದೇವರನ್ನು ಸ್ತುತಿಸುತ್ತಾ ಸರಸ್ವತಿಯ ವೀಣಾನಾದವನ್ನು ಆಲಿಸುತ್ತಾ ಆಳವಾಗಿ ಮುಳುಗಿಬಿಡುತ್ತಾನೆ. ಆದರೆ ಆ ಸಮಯದಲ್ಲಿ ಶ್ರೀರಾಮ ಸ್ವರೂಪನಾದ ಶ್ರೀಹರಿಯು ಪೂಜೆಗೆ ಯಾವುದೇ ತುಳಸಿ ಹಾಗೂ ಹೂಗಳಿರುವುದಿಲ್ಲ. ಇವುಗಳೆಲ್ಲವನ್ನೂ ಮರೆತು ಶಂಕುಕರ್ಣನು ಗಾನದಲ್ಲಿ ಲೀನವಾಗಿರುತ್ತಾನೆ. ಹಾಗಾಗಿ ಶಂಕುಕರ್ಣನ ಇದರ ಪರಿಣಾಮವಾಗಿ ಬ್ರಹ್ಮದೇವನ ಶಾಪಕ್ಕೆ ಗುರಿಯಾಗಬೇಕಾಗುತ್ತದೆ. ಮೈಮರೆತು ತಲ್ಲೀನನಾಗಿದ್ದ ಶಂಕುಕರ್ಣನನ್ನು ಕಂಡೊಡನೆ ಬ್ರಹ್ಮದೇವನಿಗೆ ಕೋಪ ನೆತ್ತಿಗೇರುತ್ತದೆ. ಕೂಡಲೇ ಕೆಂಡಾಮಂಡಲನಾದ ಬ್ರಹ್ಮದೇವ, ನೀನು ಕೆಳಲೋಕದಲ್ಲಿ ನೀಚ ಯೋನಿಯಲ್ಲಿ ಜನಿಸು ಎಂದು ಶಪಿಸುತ್ತಾನೆ. ಕೂಡಲೇ ಆ ಶಾಪವನ್ನು ನೆನೆದವನೇ
ತನ್ನ ದೈವಿಕ ಸೃಷ್ಟಿಯತ್ತ ಚಿಂತನಾಶೀಲನಾಗುತ್ತಾನೆ ಬ್ರಹ್ಮದೇವ. ಆ ಶಾಪದ ಉದ್ದೇಶವನ್ನರಿತು ಅತೀವ ಸಂತೋಷವಾಗುತ್ತದೆ ಬ್ರಹ್ಮದೇವನಿಗೆ. ಯಾಕೆಂದರೆ ಅವೆಲ್ಲವೂ ಶ್ರೀಹರಿಯ ಕಪಟ ನಾಟಕವಾಗಿರುತ್ತೆ. ಇದರ ಮಧ್ಯೆ ತನ್ನ ಕಾರ್ಯವನ್ನು ಮರೆತು ಸಂಗೀತದಲ್ಲಿ ಲೀನವಾಗಿದ್ದ ಶಂಕುಕರ್ಣನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ತಕ್ಷಣ ಬ್ರಹ್ಮನ ಪಾದಕ್ಕೆ ಬೀಳುತ್ತಾ, ದೇವ, ಇದೇನು ಮಾಡಿಬಿಟ್ಟಿರಿ? ನಾನು ಶ್ರೀಹರಿಯ ಚರಣಗಳಲ್ಲಿ ಮಗ್ನನಾಗಿದ್ದು ತನ್ನ ಕಾರ್ಯವನ್ನೇ ಮರೆತು ಬಿಟ್ಟಿದ್ದೆ. ಇದರಿಂದ ಪ್ರಮಾದವಾಯಿತೇ ಹೊರತು ನನ್ನಿಂದ ಯಾವುದೇ ಚ್ಯುತಿ ಉಂಟಾಗಲಿಲ್ಲ ಎಂದು ಹೇಳುತ್ತಾನೆ. ನಿನ್ನ ಶಾಪದಿಂದ ನನ್ನ ಶ್ರೀಹರಿಯ ಸೇವೆಯ ಭಾಗ್ಯ ಕಳೆದು ಹೋಗುತ್ತದೆ. ಇದರ ಬದಲು ನನ್ನನ್ನು ನಶಿಸಿಬಿಡು ಎಂದು ಬ್ರಹ್ಮನ ಚರಣಗಳಲ್ಲಿ ಕಣ್ಣೀರಾಕುತ್ತಾನೆ ಶಂಕುಕರ್ಣ. ಆಗ ಬ್ರಹ್ಮದೇವ ನಗುತ್ತಾ, ಶಂಕುಕರ್ಣ, ನೀನು ನಿಜಕ್ಕೂ ಆಶೀರ್ವದಿಸಿದಂತಹ ಆತ್ಮ. ಇದು ನಿಜವಾಗಿಯೂ ಶಾಪರೂಪದಲ್ಲಿ ನಿನಗೆ ವರವಾಗಿದೆ. ದೇವರೆಲ್ಲ ನಿಮ್ಮಿಂದ ವಿಶೇಷ ಸೇವೆ ಪಡೆಯಲು ನಿರ್ಧರಿಸಿದ್ದಾರೆ. ಹಾಗಾಗಿ ಶ್ರೀಹರಿಯೇ ನನ್ನನ್ನು ಶಪಿಸುವಂತೆ ಮಾಡಿದ್ದಾನೆ. ಆದ್ದರಿಂದ ನೀವು 4ನೇ ಮತ್ತು ಕೊನೆಯ ಜನ್ಮದಲ್ಲಿ ಅದೇ ರಾಮನ ರೂಪವನ್ನು ವಿಶೇಷವಾಗಿ ಆರಾಧಿಸುತ್ತೀಯ. ನಂತರ ಸತ್ಯಲೋಕಕ್ಕೆ ಮರಳುತ್ತೀಯ. ಇದು ಶ್ರೀಹರಿಯ ಸಂಕಲ್ಪವಾಗಿದೆ ಎಂದು ಬ್ರಹ್ಮ ಹೇಳುತ್ತಾನೆ. ಆದರೆ ಶಂಕುಕರ್ಣ, ದೇವನೇ, ನಾನು ಭೂಮಿಯಲ್ಲಿ ದೇವರನ್ನು ಮರೆತು ಹೋದರೆ ಅದರ ಪರಿಹಾರವೇನೆಂದು ಕೇಳಿದಾಗ ಸರಸ್ವತಿ ದೇವಿಯು, ಹೇ ಪುತ್ರ ಶಂಕುಕರ್ಣನೇ, ನಾನು ನಿನಗೆ ಸರಿಯಾದ ಸಮಯದಲ್ಲಿ ನೆನಪಿಸುತ್ತೇನೆ ಎಂದು ಹೇಳಿ ಶಂಕುಕರ್ಣನನ್ನು ಆಶೀರ್ವದಿಸುತ್ತಾಳೆ. ಹೀಗಾಗಿ ಶಂಕುಕರ್ಣನು ಭೂಲೋಕದಲ್ಲಿ ಜನ್ಮ ತಾಳುವುದಕ್ಕಾಗಿ ಸತ್ಯಲೋಕವನ್ನು ಬಿಡಬೇಕಾಗುತ್ತದೆ. ಮುಂದೆ ಶಂಕುಕರ್ಣ ಸತ್ಯಯುಗದಲ್ಲಿ ಪ್ರಹ್ಲಾದ ಮಹಾರಾಜರಾಗಿ ಜನ್ಮ ತಾಳುತ್ತಾನೆ ಎನ್ನುತ್ತವೆ ಪುರಾಣ ಕಥೆಗಳು. ಈ ರೀತಿಯಾಗಿ ಶಂಕುಕರ್ಣ ಭೂಲೋಕದಲ್ಲಿ ಜನಿಸುತ್ತಾನೆ. ಹೀಗೆ ಶಂಕುಕರ್ಣನು ಮೊದಲನೆಯ ಅವತಾರವಾದ ಪ್ರಹ್ಲಾದ ಮಹಾರಾಜನಾಗಿ ಜನ್ಮ ತಾಳಬೇಕಾಗುತ್ತದೆ. ಹಾಗಾದರೆ ಸ್ನೇಹಿತರೆ, ಶಂಕುಕರ್ಣನ ಮೊದಲನೇ ಅವತಾರವಾದ ಪ್ರಹ್ಲಾದರ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಲ್ಲಿವರೆಗೂ ಧನ್ಯವಾದಗಳು.